ಇತ್ತೀಚೆಗೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಕಾರ್ಯಕ್ರಮದಲ್ಲಿ ನಾಲಿಗೆ ಹರಿಬಿಟ್ಟ ಕಾರಣಕ್ಕಾಗಿ ಯೂಟ್ಯೂಬರ್ ರಣವೀರ್ ಅಲಾಹಾಬಾದಿಯಾ ಸೇರಿದಂತೆ ಇತರರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಮತ್ತೆ ಕೋರ್ಟ್ ಇವರಿಗೆ ಛೀಮಾರಿ ಕೂಡ ಹಾಕಿತ್ತು. ಅದೇ ತರ ಸೋಷಿಯಲ್ ಮೀಡಿಯಾ ಉಲ್ಲು ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಹೊಸ ರಿಯಾಲಿಟಿ ಶೋ ವೈರಲ್ ಆಗ್ತಾ ಇದೆ, ಹೌಸ್ ಅರೆಸ್ಟ್ ಹೆಸರಿನಲ್ಲಿ. ಈ ಶೋ ನಡೆಸ್ತಾ ಇರೋದು ಎಜಾಜ್ ಖಾನ್. ನೋಡಿ, ಈ ಶೋ ಯಾವುದೇ ರಿಯಾಲಿಟಿ ಶೋ ಅಲ್ವೇ ಅಲ್ಲ, ಏಕೆಂದ್ರೆ ಇದರಲ್ಲಿ ಅದೇ ಕೆಲಸ ನಡೀತಾ ಇದೆ, ಪಾರ್ನ್ ಪ್ಲಾಟ್ಫಾರ್ಮ್ ನಲ್ಲಿ ನಡೆಯೋದು. ಮತ್ತೆ ಇದೆಲ್ಲ ನಡೀತಾ ಇರೋದು ಉಲ್ಲು OTT ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ. ಆದ್ರೆ ಒಂದು ಕಡೆ ಕೋರ್ಟ್ ಹೇಳ್ತಾ ಇದೆ ಕೆಲವೊಂದು ಪಾರ್ನ್ ಸೈಟ್ ಅನ್ನ ಬ್ಯಾನ್ ಮಾಡಿದೆ ಅಂತ. ಆದ್ರೆ ಇನ್ನೊಂದು ಕಡೆ ವೆಬ್ ಸೀರೀಸ್ ಹೆಸರಲ್ಲಿ, ರಿಯಾಲಿಟಿ ಶೋಗಳ ಹೆಸರಲ್ಲಿ ಅಶ್ಲೀಲ ವಿಡಿಯೋಗಳನ್ನ ತೋರಿಸಲಾಗ್ತಾ ಇದೆ. ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ಸಬ್ಸ್ಕ್ರಿಪ್ಷನ್ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇವೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಸೆನ್ಸಾರ್ ಬೋರ್ಡ್ ಇಂತಹ ಕಂಟೆಂಟ್ ಗಳಿಗೆ ಪರ್ಮಿಷನ್ ಹೇಗೆ ಕೊಡ್ತಾ ಇದೆ ಅನ್ನೋದು. ಮತ್ತೆ ಸರ್ಕಾರ ಇದಕ್ಕೆ ನಿರ್ಬಂಧನೆ ಹೇರಿ ಒಂದು ಹೊಸ ಕಾನೂನು ತರಬೇಕಾ ಅಥವಾ ಇಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.